ಒಂದಾನೊಂದು ಊರಿನಲ್ಲಿ ಹಸಿರು ಹೊಲಗಳ ಮಧ್ಯೆ ಒಂದು ದೊಡ್ಡ ಹಸಿರು ಮರ ಬೆಳೆದಿತ್ತು. ಈ ಮರವು ಅತೀ ವಿಶೇಷವಾಗಿತ್ತು. ಜನರು ಅದಕ್ಕೆ ಸತ್ಯಮೂರ್ತಿ ಎಂದು ಹೆಸರು ಇಟ್ಟು ಕರೆಯುತ್ತಾ ಇದ್ದರು. ಅದರಲ್ಲಿ ಹೂವುಗಳನ್ನು ಹೃದಯ ಶುದ್ಧತೆಯಿಂದ ಆರಾಧಿಸುವವರಿಗೆ ಮಾತ್ರ ಫಲ ನೀಡುತ್ತದೆ ಎನ್ನುವುದು ಈ ಮರದ ಮಹಿಮೆ. ಒಂದು ದಿನ ರಾಜು ತನ್ನ ಗೆಳೆಯರೊಂದಿಗೆ ಮರದ ಹತ್ತಿರ ಬಂದು ಆಟವಾಡುತ್ತಿದ್ದ. ಹಸಿರು ಹೂವುಗಳು ಬೆಳಕಿನಲ್ಲಿ ಹೊಳಪಿಸುತ್ತಿದ್ದವು. ಮಕ್ಕಳು, ನೋಡು ನೋಡೋ, ಹಸಿರು ಹೂವು ಎಷ್ಟು ಚೆನ್ನಾಗಿದೆ, ನಾವು ಯಾವಾಗ್ಲೂ ಹೂವು ಪಡೆಯೋಣ. ರಾಜು, ಹೌದು, ನಾನು ಕೂಡ ಒಂದು ಹೂವು ತಿನ್ನಬೇಕು, ಅದರಿಂದ ನನ್ನ ಶಕ್ತಿ ಬರುತ್ತದೆ. ಸತ್ಯಮೂರ್ತಿ ಮರ, ಆದರೆ ನಿನ್ನ ಹೃದಯ ಶುದ್ಧವಾಗಿರಬೇಕು, ಮೋಸ ಅದ್ಧವಾಗಿರಬೇಕು. ಮೋಸ ಅಥವಾ ಅಲ್ಪಸತ್ಯವಿದ್ದರೆ ಹೂವು ನಾಶವಾಗುತ್ತದೆ. ರಾಜು, ನನಗೆ ಹಸಿವು ಇದೆ, ಆದರೆ ನೀನು ಹೇಳಿದ್ದನ್ನ ಪ್ರಯತ್ನಿಸ್ತೇನೆ. ರಾಜು ಹೂವು ತಿನ್ನಲು ಮರ ಹೇರಿದರೂ ರಾಜು ಗೆಳೆಯರು ಅಹಂಕಾರದಿಂದ ನುಂಗಿದರು. ಮರ, ನಿನ್ನ ಆಸೆ ನಿಷ್ಠೆಯಿಲ್ಲದೆ ಹೂವು ನಾಶವಾಗಿದೆ. ಸತ್ಯ ಇಲ್ಲದೆ ಯಾವ ಫಲವೂ ಸಿಗದು ರಾಜು. ರಾಜು ಮೊದಲು ಅಚ್ಚರಿಗೊಂಡನು, ನಂತರ ತನ್ನ ತಪ್ಪನ್ನು ಅರಿತುಕೊಂಡನು. ರಾಜು ಸ್ವತಃ ಅರಿವಿನಿಂದ, ನಾನು ತಪ್ಪು ಮಾಡಿಕೊಂಡೆ. ಹೂವು ನನ್ನ ಆಸೆಗಾಗಿ ಅಲ್ಲ, ಆದರೆ ಭಕ್ತಿಯೊಂದಿಗೆ ತಿನ್ನಬೇಕು. ನಾನು ಮತ್ತೆ ಪ್ರಯತ್ನಿಸುತ್ತೇನೆ. ಮರ ನಗುತ್ತಾ, ನಾನು ನಿನ್ನ ಶುದ್ಧ ಹೃದಯವನ್ನು ನೋಡುತ್ತಿದ್ದೇನೆ ರಾಜು. ನೀನು ಪ್ರೀತಿ ಮತ್ತು ಗೌರವದಿಂದ ಬಂದರೆ ಹೂವು ಮತ್ತೆ ಬೆಳೆಯುತ್ತದೆ. ರಾಜು ದಿನದಿಂದ ದಿನಕ್ಕೆ ಮರವನ್ನು ಪ್ರೀತಿ, ಗೌರವ ಮತ್ತು ಶುದ್ಧ ಮನಸ್ಸಿನಿಂದ ಆರಾಧಿಸುತ್ತಾ ಮರದಿಂದ ಹೂವುಗಳನ್ನು ಪಡೆಯುತ್ತಿದ್ದ. ರಾಜು ತನ್ನ ಸ್ನೇಹಿತರಿಗೆ ಹೇಳುತ್ತಾನೆ, ರಾಜು, ನೋಡು ಗೆಳೆಯರೆ, ಈಗ ನನಗೆ ಗೊತ್ತಾಗಿದೆ, ಹೂವು ಕೇವಲ ನನ್ನ ಆಸೆಗೆ ಅಲ್ಲ, ಹೃದಯ ಶುದ್ಧವಾಗಿರಬೇಕು, ನಿಜವಾದ ಪ್ರೀತಿ ಮತ್ತು ಗೌರವ ಇರಬೇಕು. ಮರ, ಹೌದು ರಾಜು, ನಿನ್ನ ಹೃದಯದಲ್ಲಿ ಸತ್ಯವಿದೆ. ನೀನು ಶುದ್ಧ ಮನಸ್ಸಿನಿಂದ ಬಂದೆ, ಹೂವು ಬೆಳೆಯುತ್ತದೆ, ಶಕ್ತಿ ಮತ್ತು ಧೈರ್ಯ ಬರುತ್ತದೆ. ಮಕ್ಕಳು, ಅವನಿಂದ ನಾವು ಕಲ್ತೀವಿ, ಪ್ರತಿ ಕೆಲಸ ಶುದ್ಧ ಹೃದಯದಿಂದ ಮಾಡಬೇಕು. ಮೋಸ ಮಾಡುವುದರಿಂದ ಏನೂ ಫಲವಿಲ್ಲ. ಪೂರ್ಣ ಪಾಠಗಳು: ಸತ್ಯ, ಭಕ್ತಿ ಮತ್ತು ಪ್ರೀತಿ ಶಕ್ತಿ, ಧೈರ್ಯ, ಸಂತೋಷವನ್ನು ತರುತ್ತವೆ. ಮೋಸ ಅಥವಾ ಅಲ್ಪಸತ್ಯ ಹಾನಿಕರ. ಶುದ್ಧ ಹೃದಯವೇ ಯಾವ ಕಾರ್ಯಕ್ಕೂ ಯಶಸ್ಸು ಮತ್ತು ಫಲವನ್ನು ತರಬಹುದು. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಒಂದೇ ಪಾಠ: ತಮ್ಮ ಮನಸ್ಸನ್ನು ಶುದ್ಧವಾಗಿ, ಪ್ರೀತಿಯಿಂದ ಮತ್ತು ಗೌರವದಿಂದ ನಿರ್ವಹಿಸಬೇಕು.